ಎಲ್ಲರಿಗೂ ನಮಸ್ಕಾರ. ಕೃಷ್ಣದೇವರಾಯರು ವರ್ಕೋಹಾಲಿಕ್ ಅಂತ ನೆನ್ನೆ ಹೇಳಿದ್ನಲ್ಲ, ಎಷ್ಟರ ಮಟ್ಟಿಗಿದೆ ವರ್ಕೋಹಾಲಿಕ್ ಅಂದ್ರೆ, ಅಭಿಷೇಕದ ನೀರು ಮಸ್ತಕದ ಮೇಲೆ ಸುರಿಯುತ್ತಿರುವಾಗಲೇ ಈ ರಾಜ ಪ್ರತಿಭಾಶಾಲೆಯ ತಲೆಯು ರಾಜ್ಯ ವಿಚಾರಗಳಲ್ಲಿ ಮಗ್ನವಾಗಿತ್ತು. ಸಿಂಹಾಸನ ರೋಹಣ ಮಾಡಿ ಅವ್ರಿಗೆ ಅಭಿಷೇಕ ಮಾಡ್ತಾ ಇರ್ತಾರಲ್ಲ, ಆಗ್ಲೇ ಅವ್ರ ಚಿಂತನೆ ರಾಜ್ಯ ಹೆಂಗ್ ಬೆಳೆಸಬೇಕು ಅಂತ. ಫಂಕ್ಷನ್ ನೋಡೋಣ, ಫಂಕ್ಷನ್ ಎಂಜಾಯ್ ಮಾಡೋಣ, ಫಂಕ್ಷನ್ ಫಂಕ್ಷನ್, ಆಡಳಿತ ಮೊದಲು. ಅದು ಕೃಷ್ಣದೇವರಾಯರು ವರ್ಕೋಹಾಲಿಕ್ ಒಂದು ಇದಕ್ಕೆ. ವೀರ ನರಸಿಂಹನ ಆಳ್ವಿಕೆಯು ಸಾಮ್ರಾಜ್ಯಕ್ಕೂ ಜನಾಂಗಕ್ಕೂ ಅಹಿತಕರವಾಗಿತ್ತು. ಇವರ ಅಣ್ಣ ವೀರ ನರಸಿಂಹ, ನೋಡ್ರಿ ಅಣ್ಣನ್ ನೋಡ್ರಿ, ತಮ್ಮನ್ ನೋಡ್ರಿ, ಒಂದು ಸೂರ್ಯ, ಒಂದು ಚಂದ್ರ, ಒಂದು ರಾತ್ರಿ, ಒಂದು ಹಗಲು ಅಲ್ವಾ. ಅವನ ರಾತ್ರಿ, ಇವರು ಹಗಲು. ವೀರ ನರಸಿಂಹನ ಆಳ್ವಿಕೆಯು ಸಾಮ್ರಾಜ್ಯಕ್ಕೂ ಜನಾಂಗಕ್ಕೂ ಅಹಿತಕರವಾಗಿತ್ತು. ಸಾಮ್ರಾಜ್ಯವು ಬಲಗುಂದಿತ್ತು, ಬಲ ಎಲ್ಲ ಕಲ್ತ್ಕೊಂಡು ನಿಸ್ತೇಜವಾಗಿತ್ತು. ಭಂಡಾರವು ಬರಿದಾಗಿತ್ತು. ಯಾಕೆಂದ್ರೆ ಅವ್ರು ಭಂಡಾರ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರಲ್ಲ, ತನ್ನ ಇಮೇಜ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ. ಪ್ರಯೋಜನ ಇಲ್ಲದೆ ತೀರ್ಥಕ್ಷೇತ್ರ ಎಲ್ಲ ಸುತ್ತಾನಲ್ಲ, ಏನು ಪ್ರಯೋಜನ ಆಗಲ್ವಲ್ಲ ಗಿಲ್ಟ್ನಿಂದ. ಸಾಮ್ರಾಜ್ಯವು ಬರಿದಾಗಿತ್ತು, ಭಂಡಾರವು ಖಾಲಿಯಾಗಿತ್ತು. ವೈರಿಗಳು ಪ್ರಬಲಿಸಿ ಹೊಂಚು ಹಾಕಿಕೊಂಡು ಕುಳಿತಿದ್ದರು. ಪ್ರಜಾಜನರು ಪರಿತಾಪದಿಂದ ಬೇಯುತ್ತಿದ್ದರು. ಅಸಂತೋಷದ ಜ್ವಾಲಾಮುಖಿಯು ಯಾವಾಗ ಯಾವೆಡೆಯಲ್ಲಿ ಭುಗಿಲೆಂದು ಉರಿದೇಳುವುದೋ ಹೇಳುವಂತಿರಲಿಲ್ಲ. ಇಂಥ ದುರಿತ ಪರಿಸ್ಥಿತಿಯಲ್ಲಿ ಕೃಷ್ಣದೇವರಾಯರು ವಿಜಯನಗರದ ಸಿಂಹಾಸನವನ್ನು ಏರಿದರು. ಇದು ಇಂಪಾರ್ಟೆಂಟ್. ಇಳಿದಾಗ ಎತ್ತವರು. ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್, ವೆರಿ ಟೀಡಿಯಸ್ ಟಾಸ್ಕ್, ಲಬೋರಿಯಸ್ ಪ್ರಾಸೆಸ್. ಆಯ್ತಾ? ಈ ಪರಿಸ್ಥಿತಿಯೆಲ್ಲ ಸೂಕ್ಷ್ಮವಾಗಿ ಪರಿಶೀಲಿಸಿದ ರಾಯರು ಇದನ್ನು ಮೆಟ್ಟಿ ಮೀರಲು ಸಾಕಷ್ಟು ಸಾಮರ್ಥ್ಯವನ್ನು ಸಂಪಾದಿಸುವ ಉದ್ಯೋಗವನ್ನು ನಡೆಸಿದರು. ಅಂದ್ರೆ ಸ್ಟಾರ್ಟೆಡ್ ಎ ಪ್ರಾಜೆಕ್ಟ್. ಪ್ರಜಾನುರಾಗವೇ ರಾಜ್ಯದ ಮೂಲಾಧಾರ. ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರಜಾನುರಾಗವೇ ರಾಜ್ಯದ ಮೂಲಾಧಾರವೆಂದರಿತಿದ ರಾಯರು ಮೊದಲು ಪ್ರಜೆಗಳಿಗೆ ಅಸಹ್ಯವಾಗಿರುವ ಲಗ್ನದ ಕರ ಮುಂತಾದ ತೆರಿಗೆಗಳನ್ನು ತೊಡೆದು ಹಾಕಿದರು. ಪ್ರಜೆಗಳಿಗೆ ಅಸಹ್ಯವಾಗಿರುವ ಲಗ್ನದ ಕರ ಏನಂಗಂದ್ರೆ, ಲಗ್ನದ ಕರ ಅಂದ್ರೆ ಮದುವೆ ಮಾಡ್ಕೊಳಕ್ಕೂ ಟ್ಯಾಕ್ಸ್ ಕಟ್ಟಬೇಕಿತ್ತು. ಮದುವೆ ಆಗ್ತೀವಿ ಅಂದ್ರೂ ಟ್ಯಾಕ್ಸ್ ಕಟ್ಟಬೇಕಿತ್ತು. ನೀವು ಪಾಪ್ಕಾರ್ನ್ಗೂ ಟ್ಯಾಕ್ಸ್ ಕೊಡ್ಬೇಕಲ್ವ, ಈಗ ಹಂಗೆ ಮದುವೆ ಆಗ್ಬೇಕಾದ್ರೂ ಟ್ಯಾಕ್ಸ್ ಕಟ್ಟಬೇಕಾಯ್ತು. ಲಗ್ನದ ಕರ ಮುಂತಾದ ತೆರಿಗೆಗಳನ್ನು ತೊಡೆದು ಹಾಕಿದರು. ಪ್ರಚಂಡವಾದ ಸೇನಾ ಬಲವಿಲ್ಲದೆ ರಾಜನಿಗೆ ಯಾವುದು ತಾನೇ ಸಾಧ್ಯವು? ಗೊತ್ತಿತ್ತು ರಾಜರಿಗೆ, ಪ್ರಚಂಡವಾದ ಸೇನಾ ಬಲ ಬೇಕು ಅಂತ ರಾಜರಿಗೆ ಗೊತ್ತಿತ್ತು. ಆದುದರಿಂದ ರಾಯರು ಕೂಡಲೇ ಸಾಮ್ರಾಜ್ಯದ ಸೇನಾ ಶಕ್ತಿಯನ್ನು ಸಂವರ್ಧನಗೊಳಿಸಿ ಅದರಲ್ಲಿ ಸಂಘಟನೆಯನ್ನು ಉಂಟು ಮಾಡಲು ಉಪಾಯಗಳನ್ನು ಕೈಗೊಂಡರು. ಎಲ್ಲ ವೀಕ್ ಆಗೋಗಿತ್ತಲ್ಲಪ್ಪ, ಒಂದೊಂದಾಗಿ ಸ್ಟ್ರಾಂಗ್ ಮಾಡಬೇಕು. ಮೊದಲು ಜನನ್ ಸಂತೋಷ ಪಡಿಸ್ಬೇಕು. ಜನನ್ ಸಂತೋಷ ಪಡಿಸಕ್ಕೆ ಏನ್ ಮಾಡಬೇಕು? ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ನಮ್ಮಲ್ಲಿ ಜನನ್ ಸಂತೋಷ ಮಾಡಕ್ಕೆ ಪಡಿಸಕ್ಕೆ ಈಗ ಸರ್ಕಾರಗಳು ಏನ್ ಮಾಡ್ತೇವೆ? ಪೆಟ್ರೋಲ್ ರೇಟ್ ಕಮ್ಮಿ ಮಾಡಲ್ವೇನ್ರಿ? ಅದಕ್ಕಿಂತ ಸಂತೋಷ ನಮ್ಗೆ ಇನ್ನೇನಿದೆ? ಪೆಟ್ರೋಲ್ ರೇಟ್ ಕಡಿಮೆ ಆಗೋರೆ ಸಂತೋಷ. ಆಗ್ಲೂ ಹಂಗೆ ಲಗ್ನ ತೆರಿಗೆ ಅಂತ ತೆಗೆದಾಕ್ಬಿಟ್ರು ಕೃಷ್ಣದೇವರಾಯರು. ಆಯ್ತಾ? ಪ್ರತಿಯೊಬ್ಬ ಪ್ರಾಂತ್ಯಾಧಿಕಾರಿಯು ಮಂಡಲಾಧಿಪತಿಯು ತನಗೆ ಸಲ್ಲುವಷ್ಟು ದಂಡಾಳುಗಳನ್ನು ಪೂರ್ಣವಾಗಿ ಒದಗಿಸಿಕೊಡಬೇಕು. ಇದನ್ನು ಮೀರಿದಲ್ಲಿ ಬಲವಾದ ತಪ್ಪು ದಂಡವನ್ನು ತೆರಬೇಕು ಎಂದು ಕಟ್ಟಪ್ಪಣೆಯನ್ನು ವಿಧಿಸಿದರು. ಏನಂಗಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಶುರುವಿನಲ್ಲಿ ವಿಜಯನಗರಕ್ಕೆ ಒಂದು 200 ಸಂಸ್ಥಾನಗಳು, ಪಾಳ್ಯಗಾರರು, ಮಾಂಡ್ಲಿಕ್, ಸಾಮಂತರು ಇದ್ರು. ಕೃಷ್ಣದೇವರಾಯರು ಅವ್ರಿಗೆಲ್ಲ ಒಂದು ಟಾಸ್ಕ್ ಕೊಟ್ರು. ಏನು? ನೀನ್ 4,000, ನೀನ್ 5,000, ನೀನ್ 10,000, 30,000, 40,000, 50,000, 1,00,000 ಸೈನ್ಯ ಒದಗಿಸ್ ನನಗೆ ಕೊಡ್ಬೇಕು ನೀನು. ಇಲ್ಲ ಅಂದ್ರೆ ದಂಡ ತೊಡಕ್ ರೆಡಿ ಇರಬೇಕು. ಇಷ್ಟು ದಿನ ಆಟ ಆಡ್ಕೊಂಡಿದ್ದೆ, ನಡೆಯಲ್ಲ ಈಗ. ನಿನ್ ಕೆಪಾಸಿಟಿ, ನಿನ್ಗೆ 5,000 ಗುರು, ನಿನ್ಗೆ 10,000 ಗುರು ಅಂದ್ರೆ 10,000 ಸೈನಿಕರು, 5,000 ಸೈನಿಕರು, 30,000 ಸೈನಿಕರು, 25,000 ಸೈನಿಕರು ಅಂತ ಅವರವರ ಮಂಡಲದ ಶಕ್ತಿಗೆ, ಮಾಂಡಲಿಕ ರೇಷ ಶಕ್ತಿ ಇದ್ರು. ಒಬ್ಬೊಬ್ಬರು ಒಂದೊಂಥರ ಅಲ್ವಾ. ಎಲ್ರಿಗೂ ಒಂದು ಫಿಕ್ಸ್ ಮಾಡಿದ್ರು, ಲಿಮಿಟ್, ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ರು. ಇಷ್ಟು ಸೈನ್ಯ ರೆಡಿ ಇಟ್ಕೋಬೇಕು ನೀವು. ನಾನು ಕೇಳ್ದಾಗ ಕೊಡ್ತಾ ಇರ್ಬೇಕು. ನನಗ್ ಬೇಕು 1,00,000 ಸೈನ್ಯ ಬರ್ತಾ ಇರ್ಬೇಕು, 5,00,000 ಸೈನ್ಯ ಬರ್ತಾ ಇರ್ಬೇಕು. ಕೇಳಿದಾಗ ರೆಡಿ, 24/7 365 ರೆಡಿ ಇರ್ಬೇಕು ನೀವು. ಇಲ್ದೇ ಇದ್ರೆ ಕಪ್ಪ ಕಟ್ಟಕ್ಕೆ ರೆಡಿ ಆಗಿರಿ, ದಂಡ ಕಟ್ಟಕ್ಕೆ ಅಂತ ಕಟ್ಟಪ್ಪಣೆ ಮಾಡ್ಬಿಟ್ರು. ಹೆಂಗೆ ಇದಾಯ್ತಾ? ಈ ಕಡೆಗೆ ಬೊಕ್ಕಸವು ಬರಿದಾಗಿತ್ತು ಅಂತ ಹೇಳಿದ್ನಲ್ಲ, ರಾಜ್ಯದ ಆಯವ್ಯಯ ಪರಿಶೀಲಿಸಿ ಅಕೌಂಟ್ಸ್ ಆಡಿಟ್ ಮಾಡಿಸಿದ್ರು, ಬೊಕ್ಕಸವನ್ನು ಸಮೃದ್ಧಿಗೊಳಿಸಿದ್ರು, ಎಲ್ಲ ಕಡೆ ಟೈಟ್ ಮಾಡಿದ್ರು. ಎಲ್ಲ ಯಾರ್ಯಾರು ಕಪ್ಪ ಕಾಣಿಕೆ ಕೊಡ್ತಾ ಇಲ್ಲ, ಟ್ಯಾಕ್ಸ್ ಕೊಡ್ತಾ ಇಲ್ಲ ಅಂದ್ರೆ ಮಂಡಲಾಧಿಪತಿಗಳು ಟ್ಯಾಕ್ಸ್ ಸಂಗ್ರಹ ಮಾಡಿಟ್ಕೊಂಡು ತಾವು ಎಂಜಾಯ್ ಮಾಡ್ತಾ ಇರ್ತಾರೆ. ಪ್ರಜೆಗಳಿಂದ ಈಸ್ಕೊಳ್ಳೋದು, ತಾವು ಮಾಡಿಕೊಂಡು ಮಜಾ ಮಾಡೋದು. ರಾಜ ಹೇಳೋನಿಲ್ಲ ಕೇಳೋನಿಲ್ಲ ಆ ಕಾಲದಲ್ಲಿ. ಇವ್ರು ಬಂದ್ಮೇಲೆ ಎಲ್ಲ ಟೈಟ್ ಮಾಡಿ ಬೊಗ್ಗಸ ತುಂಬಿಸಿದ್ರು. ಶಸ್ತ್ರಸನ್ನಾಹಗಳನ್ನು ಸಂಗ್ರಹಿಸಿ ಸಮರ ಸಾಮಗ್ರಿಯನ್ನು ಸಿದ್ಧಪಡಿಸಿದರು. ಅಲ್ವೇನ್ರಿ? ನಮ್ಮ ದೇಶದಲ್ಲಿ ಸರ್ಕಾರಗಳು ಬಂದಾಗ
ಹೆಲಿಕಾಪ್ಟರ್ ತಗೊಂಡು, ಮಿಲಿಟರಿ ಜೆಟ್ಗಳು ತಗೊಂಡು, ಇನ್ನೊಂದಿಷ್ಟು ಮಿಸೈಲ್ಗಳು ತಗೊಂಡು ಅಂತೆಲ್ಲ ನಾವು ಪೇಪರಲ್ಲಿ ಓದಲ್ವಾ, ಹಂಗೆ ಆ ಕಾಲಕ್ಕೆ ಕೃಷ್ಣದೇವರಾಯರು ಬಂದ ತಕ್ಷಣ ಮಿಲಿಟರಿ ಬಲಪಡಿಸ್ಕೊಂಡ್ರು. ಗ್ಯಾರಿಸನ್, ಮಿಲಿಟರಿ ಎಲ್ಲವನ್ನ ಬಲಪಡಿಸ್ಕೊಂಡ್ರು. 18 ನಾಡುಗಳ ನಾಯಕರನ್ನ ಕಳಿಸಿ ಊಟವನ್ನು ಕೊಟ್ಟರು. 18 ನಾಡುಗಳ ನಾಯಕರು ಎಲ್ಲಾರು ಅಂದ್ರೆ ಇಂಪಾರ್ಟೆಂಟ್ ಅವ್ರನ್ನೆಲ್ಲ ಕರೆಸಿದ್ರು. ಇಂಪಾರ್ಟೆಂಟ್ ಅವ್ರನ್ನ ಕರೆಸಿ ಒಂದು ಲಂಚ್, ಹೈ ಟೀ, ಲಂಚ್, ಒಂದು ಡಿನ್ನರ್ ಏನಾರು ತಿಳ್ಕೊಳ್ಳಿ ನೀವು. ಅವ್ರನ್ನೆಲ್ಲ ಕೂರಿಸಿ ರಾಜ್ಯಾಂಗದ ಎಲ್ಲ ವಿಶೇಷಗಳನ್ನು ಕೂಲಂಕುಷವಾಗಿ ಚರ್ಚಿಸಿ ನನ್ನ ಉದ್ದೇಶ ಏನು ಅಂತ ರಾಯರ್ ಹೇಳ್ಪಡಿಸಿದ್ರು. ನನ್ನ ಉದ್ದೇಶ ಏನು, ನಿಮ್ನೆಲ್ಲ ಯಾಕೆ ಇವಾಗ ಕರೆಸಿ ನಾನು ಒಂದೊಳ್ಳೆ ಪಾರ್ಟಿ ಕೊಟ್ಟಿದ್ದೀನಿ, ಏನಪ್ಪ ನನ್ನ ಉದ್ದೇಶ ಅಂದರೆ, ನಮ್ಮ ಸುತ್ತ ಶತ್ರುಗಳೇನಿದಾರಲ್ಲಮ್ಮ, ವಿಜಯನಗರ ಸಾಮ್ರಾಜ್ಯದ ಒಂದು ಗೆರೆಯಿಂದ ಶತ್ರುಗಳು ಇದಾರಲ್ಲ, ಅವರ ಊರುಗಳೊಳಗೆ 30 ಮೈಲಿಗೆ ಹೋಗ್ಬೇಕು ನೀವು. ಅರ್ಥ ಆಯ್ತಾ? ನಂದು ಏನು ಇಂಟೆನ್ಷನ್, ವಾಟ್ ಈಸ್ ಮೈ ಅಜೆಂಡಾ, ನಿಮ್ಮನ್ನು ಇವತ್ತು ಕರೆಸಿರೋದು. ನಮ್ಮ ವಿಜಯನಗರ ಸಾಮ್ರಾಜ್ಯ ಇಷ್ಟು ಅಗಲ ಇದೆ, ಪಕ್ಕ ಎಲ್ಲ ಸುತ್ತ ಶತ್ರುಗಳಿದ್ದಾರೆ ಅಲ್ವಾ. ನೀವೇನ್ ಮಾಡ್ತೀರಾ, ಶತ್ರುಗಳ ಊರಿಗೆ ನುಗ್ಗಿ 30 ಮೈಲು ಹೋಗಿ ಕಂಟ್ರೋಲ್ಗೆ ತಗೊಂಡು 30 ಮೈಲುಗಳವರೆಗೆ ಅರಿರಾಜ್ಯದಲ್ಲಿ ನುಗ್ಗಿ ಮನುಷ್ಯ, ಪಶು, ಅನ್ನ ಮುಂತಾದ ಸಾಮಗ್ರಿಗಳನ್ನು ಹರಣ ಮಾಡಿಕೊಂಡು ಶತ್ರುಗಳಿಗೆ ಅಲ್ಲಿ ಯಾವ ಸಹಾಯವೂ ಸಿಕ್ಕದಂತೆ ವ್ಯವಸ್ಥೆ ಮಾಡ್ಕೋಬೇಕು. ಜಾನುವಾರುಗಳು, ಅನ್ನ, ತರಕಾರಿಗಳು ಏನು ಸಿಕ್ಕಬಾರ್ದು ಅವ್ರಿಗೆ, ಎಲ್ಲ ನಮ್ಮ ಕಡೆಗೆ ಬಂದ್ಬಿಡ್ಬೇಕು. ಶತ್ರುಗಳ ರಾಜ್ಯದೊಳಗೆ ನುಗ್ಗಿ 30 ಮೈಲು ಜಾನುವಾರುಗಳು, ಪಶು ಸಾಮಗ್ರಿಗಳು, ತರಕಾರಿಗಳು, ಅನ್ನ, ಆಹಾರಾದಿಗಳು ಏನು ಸಿಕ್ಕಬಾರ್ದು, ಎಲ್ಲ ವಿಜಯನಗರದ ಕಡೆ ಬಂದ್ಬಿಡ್ಬೇಕು. ವಿಜಯನಗರದ ಬಾರ್ಡ್ರಿಂದ ಆಚೆ 30 ಮೈಲ್ನ ಹೇಳೋದು ನೋಡ್ರಿ ಕೃಷ್ಣದೇವರಾಯರು ಹೆಂಗೆ ವಾರ್ ಟೆಕ್ನಿಕ್ ಅಲ್ವಾ. ಅದಕ್ಕೆ ಅವ್ರನ್ನ ವಿಜನರಿ ಎಂದಿದ್ದು. ರಾಜಧಾನಿಯ ಸಂರಕ್ಷಣೆಗೋಸ್ಕರ ತಕ್ಕ ದಕ್ಷತೆಯನ್ನು ವಹಿಸಿದರು. ಮಂತ್ರಿ, ನಾಯಕ, ದಂಡು ಮುಂತಾದ ಶಕ್ತಿಗಳಿಂದ ಸುಸಂಘಟಿತವಾದ ವಿಜಯನಗರದ ಮಹಾಸೇನೆಯು ಸಾಮ್ರಾಜ್ಯವನ್ನು ಉದ್ಧರಿಸಲಿಕ್ಕೆ ಸಿದ್ಧವಾಯಿತು. ಒಂದು 11-12 ಲಕ್ಷ ಜನ ರೆಡಿ ಆಗ್ಬಿಟ್ರು ಕಣ್ರಿ. ವಿಜಯನಗರ ಸೈನ್ಯ ಅಂದ್ರೆ ನಭೂತೋ ನ ಭವಿಷ್ಯತಿ, ಯಾರು ಉಸಿರು ಬಿಚ್ಚಂಗಿರ್ಲಿಲ್ಲ. ಇಂಥ ಕಾಲದಲ್ಲಿ ಸೈನ್ಯ ಸಿದ್ಧತೆ, ಬೊಕ್ಕಸ ತುಂಬಿಸೋ ಅಂಥದ್ದು, ಜನಗಳನ್ನು ಸುಖವಾಗಿ ಇಟ್ಕೊಳ್ಳೋದು ಇವೆಲ್ಲ ಒಳಗಡೆ ಇಂಪ್ರೂವ್ಮೆಂಟ್ ಆಗ್ತಿರೋ ಕಾಲದಲ್ಲಿ ಪೋರ್ಚುಗೀಸರು ರಾಯನ್ ಬಂದು ಮೀಟ್ ಮಾಡ್ತಾ ಇರ್ತಾರೆ. ಆಲ್ಬುಕರ್ಕ್ ಅಂತ ಅವನು, ಹಿ ಈಸ್ ದ ಆಫೀಸರ್ ಇನ್ ಕಮಾಂಡ್, ಆಫೀಸರ್ ಇನ್ ಚಾರ್ಜ್, ಏನಾರು ಕಳ್ಕೊಳ್ಳಿ. ಅವನು ಬಂದು ರಾಯರೊಡನೆ ಮಾತಾಡ್ತಾ ಇರ್ತಾನೆ. ನೋಡಿ ಕೃಷ್ಣದೇವರಾಯರೇ, ನಾವು ಕ್ಯಾಲಿಕಟ್ ಪೋರ್ಟ್ನ ಮುಸಲ್ಮಾನರಿಂದ ನಾವು ಕಿತ್ಕೋಬೇಕು, ನಾವು ಅಲ್ಲಿ ಬಂದು ಆಫೀಸ್ ಹಾಕ್ಬೇಕು, ನೀವು ನಮಗೆ ಸಹಾಯ ಮಾಡಿದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಆದರೆ ರಾಯರು ಮೌನವಾಗ್ಬಿಡ್ತಾರೆ. ಯಾಕೆಂದ್ರೆ ಈಗಿನ್ನೂ ಅಧಿಕಾರಕ್ಕೆ ಬಂದಿದ್ದಾರೆ. ಆದಿಲ್ ಶಾಹಿಗಳನ್ನ ತಕ್ಷಣ ಎದುರಾಕೊಳ್ಳೋಕ್ಕಾಗಲ್ಲ, ಬಹುಮನಿಗಳನ್ನ ತಕ್ಷಣ ಎದುರಾಕೊಳ್ಳೋಕ್ಕಾಗಲ್ಲ, ಈ ಪೋರ್ಚುಗೀಸರನ್ನು ತಕ್ಷಣ ಎದುರಾಕೊಳ್ಳೋಕ್ಕಾಗಲ್ಲ. ಮೌನಂ ಸಮ್ಮತಿ, ನೋಡೋಣ ಅಂತ ಕಾದು ನೋಡುವ ತಂತ್ರವನ್ನ ರಾಯರು ಅನುಸರಿಸ್ತಾರೆ. ಆದರೆ ಇವ್ರೇನ್ ಮಾಡ್ತಾರೆ, ಈ ಅಲ್ಬುಕರ್ಕ್ ಏನ್ ಮಾಡ್ತಾನೆ, ಮುಸಲ್ಮಾನರಿಂದ ಗೋವೆಯನ್ನು ಕಸಿದುಕೊಂಡು 1510ರಲ್ಲಿ ವಿಜಯನಗರದ ಆಯಕಟ್ಟಿನ ಬಂದರವಾದ ಭಟ್ಕಳದಲ್ಲಿ ತಮ್ಮ ವ್ಯಾಪಾರ ಸಂರಕ್ಷಣಕ್ಕಾಗಿ ಕೋಟೆಯನ್ನು ಕಟ್ಟಿಕೊಳ್ಳಲು ಅಪ್ಪಣೆಯನ್ನು ಬೇಡಿದನು. ಇವನು ಕ್ಯಾಲಿಕಟ್ ಬಂದರನ್ನ ನಾನು ವಶಪಡಿಸ್ಕೊತೀನಿ, ಮುಸಲ್ಮಾನರಿಂದ ನೀವು ಸಪೋರ್ಟ್ ಮಾಡಿ ಅಂತ ಬಂದ. ರಾಯರೇನು ಹೇಳಲಿಲ್ಲ. ಇವನು ಗೋವಾಗ್ ನುಗ್ಗಿ, ಗೋವಾದಲ್ಲಿ ಮುಸಲ್ಮಾನರಿಂದ ಅಂದ್ರೆ ಅವಾಗ ಬಿಜಾಪುರ ಆದಿಲ್ ಶಾಹಿಗಳ ಹತ್ರ ಇರ್ತದೆ, ಕಿತ್ಕೊಂಡ್ಬಿಟ್ಟು ಇವನು ಅಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು ಅಲ್ಬುಕರ್ಕ್ ಪೋರ್ಚುಗೀಸು. ಅಲ್ಲಿಂದ ಬಂದು ಕೃಷ್ಣದೇವರಾಯರಿಗೆ ನಾನು ಭಟ್ಕಳಲ್ಲಿ ಒಂದು ಪೋರ್ಟ್ ಹಾಕೋತೀನಿ, ನನಗೆ ನೀವು ಪರ್ಮಿಷನ್ ಕೊಡಿ. ಆದ್ರೆ ಕೃಷ್ಣದೇವರಾಯರಿಗೆ ತನಗೆ ಗೊತ್ತಿಲ್ಲದಂಗೆ ಇವನು ಗೋವಾಗ ಅಟ್ಯಾಕ್ ಮಾಡ್ದೆ, ಹೇಳ್ದೆ ಕೇಳದೆ ಅಟ್ಯಾಕ್ ಮಾಡ್ಬಿಟ್ರಲ್ಲ, ಇವ್ರಿಗೆ ಇಷ್ಟ ಆಗ್ಲಿಲ್ಲ. ಇವನು ನೇರ ಪೋರ್ಚುಗೀಸರಿಗೆ ಸಪೋರ್ಟ್ ಮಾಡಿ ಆದಿಲ್ ಶಾಹಿಗಳನ್ನ ಕೆಣ್ಕೋದು ರಾಯರಿಗೆ ಬೇಕಾಗಿರಲಿಲ್ಲ. ಯಾಕೆಂದ್ರೆ ಈಗ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ, ಫುಲ್ ಸ್ಟ್ರೆಂತ್ ಇನ್ನೂ ಬಂದಿಲ್ಲ, ಮೊಬೈಲ್ ಫುಲ್ ಚಾರ್ಜ್ ಆಗಿಲ್ಲ, ಇನ್ನೂ ಬೇಗಲೆ ಕಿತ್ಬಾರ್ದು, ಫುಲ್ ಚಾರ್ಜ್ ಆದ್ಮೇಲೆ ಆಟ, ಇನ್ನು ಫುಲ್ ಚಾರ್ಜ್ ಆಗಿಲ್ಲ. ಆಗ ಸುಮ್ಮನೆ ಒಂದು ಔಪಚಾರಿಕವಾಗಿ ಗೋವೆಯನ್ನು ಗೆದ್ದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂದ್ಬಿಟ್ಟು ಆ ಆಲ್ಬುಕರ್ಕ್ಗೆ ಒಂದು ಮೆಸೇಜ್ ಕಳಿಸ್ತಾರೆ. ಆದರೆ ಆದಿಲ್ ಶಾಹಿ ವಾಪಸ್ ಬಂದು ಪೋರ್ಚುಗೀಸರನ್ನ ಗುದ್ದಿ ವಾಪಸ್ ಗೋವಾ ಎತ್ಕೋತಾರೆ. ಆಗ ರಾಯರು ತಟಸ್ಥ, ಆದಿಲ್ ಶಾಹಿ ಕಡೆಗೂ ಇಲ್ಲ, ಪೋರ್ಚುಗೀಸ್ ಕಡೆಗೂ ಇಲ್ಲ, ತಟಸ್ಥ ನೀತಿ. ಈ ತಟಸ್ಥ ನೀತಿ ನೋಡ್ಬಿಟ್ಟು, ಈ ತಟಸ್ಥ ನೀತಿನ ಅಲ್ಬುಕರ್ಕ್ ಏನ್ ಅನ್ಕೋತಾನೆ, ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ವಾಪಸ್ ಗೋವಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದಿಲ್ ಶಾ ಕಡೆಗೆ ಗೋವಾಗಲ್ಲಿ ಅಟ್ಯಾಕ್ ಮಾಡಿ ಅಲ್ಲಿದ್ದಂಥ ನಿರಪರಾಧಿಗಳಾಗಿದ್ದಂಥ 6,000 ಮುಸಲ್ಮಾನರನ್ನು ಕತ್ತರಿಸ್ಬಿಡ್ತಾನೆ. ಇದು ಬಹಳ ಬೇಜಾರು. ಸೈನಿಕರನ್ನ ಸಾಯೋದು, ಸೈನಿಕರನ್ನ ಕತ್ತರಿಸೋದು, ಸೈನಿಕರಿಗೆ ಹುತಾತ್ಮರಾಗೋದು ಒಂಥರ, ನಿರಪರಾಧಿ ಪ್ರಜೆಗಳು 6,000 ಮುಸಲ್ಮಾನರನ್ನ ಆಲ್ಬುಕರ್ಕ್ ಸಂಹಾರ ಮಾಡ್ಬಿಡ್ತಾನೆ. 1510 ಇದೇ ಡಿಸೆಂಬರ್ ಅಲ್ಲಿ ಕಣ್ರಿ,
ಇದೇ ಡಿಸೆಂಬರಲ್ಲಿ 1510 ಇದೇ ಡಿಸೆಂಬರ್ನಲ್ಲಿ ಆಲ್ಬುಕರ್ಕು ಗೋವಾ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದಂಥ ಜನರು, ಸಾಮಾನ್ಯ ಜನರಲ್ಲಿ 6,000 ಮುಸಲ್ಮಾನರನ್ನು ಕೊಂದು ಪುರ ಪ್ರವೇಶ ಮಾಡಿದರು. ಇತಿಹಾಸ ಬಹಳ ಕ್ರೂರ ರೀ, ಬಹಳ ಕ್ರೂರ. ಇವೆಲ್ಲ ಬೇಜಾರು. ಸೈನಿಕರು ಹೊಡೆದಾಡಿದ್ರೆ ರೋಚಕವಾಗಿರುತ್ತೆ, ಕೇಳ್ಬೋದು, ಅದು ನೋವೇ. ಆದರೆ ನಿರಪರಾಧಿಗಳಾಗಿದ್ದಂಥ ಸಾಮಾನ್ಯ ಪ್ರಜೆಗಳನ್ನ ಈ ಸೈನ್ಯದ ಯುದ್ಧದ ಹೆಸರಿನಲ್ಲಿ ತುಂಡರಿಸೋದು ಬಹಳ ಬೇಜಾರು. ಗೋವೆಯು ಬಹುಕಾಲದಿಂದ ವಿಜಯನಗರದ ಸೊತ್ತಾಗಿದ್ದಿತು ಅಲ್ವಾ? ಮುಂಚೆಯಿಂದ ನಾನು ಹೇಳಿದ್ದೀನಿ ನಿಮಗೆ. ಮಲ್ಲಿಕಾರ್ಜುನ ರಾಯನ ಕಾಲದಲ್ಲಿ ಅದು ಕೈ ಬಿಟ್ಟು ಹೋಯ್ತಲ್ಲ, ಅದನ್ನ ತಿರುಗಿ ಸಂಪಾದನೆ ಮಾಡಿದ ಯಶಸ್ವಿ ಇಲ್ಲಿವರೆಗೂ ಮಲ್ಲಿಕಾರ್ಜುನ ರಾಯ, ವಿರೂಪಾಕ್ಷರಾಯ, ಸಾಳವ ನರಸಿಂಹರಾಯ, ಇಮ್ಮಡಿ ನರಸಿಂಹ, ವೀರ ನರಸಿಂಹ, ನರಸನಾಯಕ ಯಾರ ಕೈಲೂ ಆಗಿರ್ಲಿಲ್ಲ. ಆಯ್ತಾ? ಕೃಷ್ಣದೇವರಾಯರು ವಾಪಸ್ ತಗೋಬೇಕು ಅಂತ ಬಯಸಿದ್ರು. ಗೋವೆಯ ವಿಜಯನಗರದ ಪ್ರತಿನಿಧಿಯಾದ ತಿಮ್ಮೋಜನು ಗೇರುಸೊಪ್ಪೆಯ ನಾಯಕನ ಬೆಂಬಲದಿಂದ ಕೃಷ್ಣದೇವರಾಯರ ಸೇನಾ ಸಹಾಯವನ್ನು ದೊರಕಿಸಿ ಗೋವೆಯನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಅನ್ನೋಂಥ ಒಂದು ಯೋಜನೆ ಮಾಡ್ತಾ ಇದ್ರು. ಅಷ್ಟರಲ್ಲಿ ಈ ಆಲ್ಬುಕರ್ಕು ಗೋವೆನ ವಶ ಮಾಡ್ಕೊಂಡ್ಬಿಟ್ಟಿದ್ರಿಂದ ಕೃಷ್ಣದೇವರಾಯರ ಒಂದು ಬಹಳ ಬ್ರಿಲಿಯಂಟ್ ಮೂವ್ ಮಾಡ್ತಾರೆ, ಮಾಸ್ಟರ್ ಸ್ಟ್ರೋಕ್. ಏನ್ ಮಾಡ್ತಾರೆ? ಇದನ್ನ ನನಗೆ ಲಾಭ ಆಗಬೇಕು, ವಿಜಯನಗರಕ್ಕೆ ಲಾಭ ಆಗಬೇಕು. ಏನ್ ಮಾಡ್ತಾರೆ? ಈಗ ಅವ್ರೇನ್ ಮಾಡ್ತಾರೆ, ಒಂದು ಮೆಸೇಜ್ ಕಳಿಸ್ತಾರೆ ಆಲ್ಬುಕರ್ಕ್ಗೆ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ವಾರ್, ವಿನ್ ಇನ್ ದ ವಾರ್ ಆಫ್ ಗೋವಾ ಅಂತ ಕರೆಸ್ಬಿಟ್ಟು, ನೀನು ಭಟ್ಕಳದಲ್ಲಿ ಕೋಟೆ ಕಟ್ಕೊಳ್ಳೋದಕ್ಕೆ ನಾನು ಅನುಮತಿ ಕೊಡ್ತೀನಿ. ನೀನೇನ್ ಮಾಡ್ಬೇಕು, ಇನ್ನು ಮುಂದೆ ಲೈಫ್ ಟೈಮ್ ನೀವು ಎಲ್ಲಿವರೆಗೆ ಭಾರತದಲ್ಲಿ ಇರ್ತೀರೋ ಅಲ್ಲಿವರೆಗೆ ನೀವು ತರೋ ಕುದುರೆ ಎಲ್ಲ ನನಗೆ ಕೊಡಬೇಕು. ಏನೇ ಕಾರಣಕ್ಕೂ ಆದಿಲ್ ಶಾಹಿಗಳಿಗೆ ಕೊಡಕೂಡದು. ಅಗ್ರಿಮೆಂಟ್ ಮಾಡ್ಕೊಡ, ಬಾಪ ತಗೊಳಪ್ಪ. ಎಷ್ಟು ಬೇಕು ನಿನಗೆ ದುಡ್ಡು? 30,000 ಕುಸಾಡೋ, 30,000 ಕರೆನ್ಸಿ ಆಫ್ ಪೋರ್ಚುಗೀಸ್ ಆನ್ ಇಯರ್ ನಾನು ನಿನಗೆ ಕೊಡ್ತೀನಿ. ಎಲ್ಲಾ ಕುದುರೆ ನನಗೆ ಬರಬೇಕು. ಗೋವಾದಿಂದ ಒಂದೇ ಒಂದು ಕುದುರೆ ಅಲ್ಲಿ ಆದಿಲ್ ಶಾಹಿಗೆ ಹೋಗ್ಬಾರ್ದು. ಎಲ್ಲ ಕುದುರೆ ನನಗೆ ಬೇಕು. ನೀ ತರೋ ಅಷ್ಟು ಕುದುರೆ ನನಗೆ ಬೇಕು. 30,000 ರೂಪಾಯಿ ನಾನು ನಿನಗೆ ಕೊಡ್ತೀನಿ, ಅಂದ್ರೆ ಕುಸಾಡೋ ನಾನು ನಿನಗೆ ಕೊಡ್ತೀನಿ. ತಗೋ, ಅಗ್ರಿಮೆಂಟ್ ಸೈನ್ ಹಾಕು. ಓಕೆ, ನೀನು ಭಟ್ಕಳದಲ್ಲೋ ಪೋರ್ಟ್ ಕಟ್ಕೊ. ಇದು ಡೀಲ್ ಮಾಡ್ಕೊಂಡ್ಬಿಡ್ತಾರೆ. ಈ ಡೀಲ್ ಮಾಡ್ಕೊಂಡಿದ್ರಿಂದ ಇದು 1514ರಲ್ಲಿ ಈ ಡೀಲ್ ಆಗುತ್ತೆ. ಇಂಥ ದೂರದೃಷ್ಟಿಯಿಂದ ರಾಯರು ಪೋರ್ಚುಗೀಸರೊಡನೆ ಬೆಳೆಸಿದ ಈ ಸ್ನೇಹ ಸಂಬಂಧವು ಮುಂದಿನ ಮಹಾಯುದ್ಧಗಳಲ್ಲಿ ಬಹು ಪ್ರಯೋಜನಕಾರಿಯಾಯಿತು. ದಟ್ ಈಸ್ ವೈ ಶ್ರೀ ಕೃಷ್ಣದೇವರಾಯರು ಇಸ್ ಕಾಲ್ಡ್ ಆಸ್ ವಿಜನರಿ. ಗೊತ್ತಾಯ್ತಾ? ಇಂಥ ಒಂದೊಂದು ಸ್ಟೆಪ್ಪು ವಿಜಯನಗರವನ್ನು ಒಂದೊಂದು ಸ್ಟೆಪ್ ಮೇಲೆತ್ತುತ್ತಾ ಇರುತ್ತೆ. ಇವ್ರು ಒಂದು ಸ್ಟೆಪ್ ಕರೆಕ್ಟ್ ಆಗೋರು ಒಂದು ಸ್ಟೆಪ್ ಮೇಲಾಗುತ್ತೆ ನೋಡ್ರಿ. ಇಷ್ಟರಲ್ಲಿ ಮೈಸೂರು ಸೀಮೆಯಲ್ಲಿ ನಡೆದವರ ಗಲಭೆ. ನಾನು ಆಗ್ಲೇ ಹೇಳಿದ್ನಲ್ಲ, ಉಮ್ಮತ್ತೂರಿನ ಮಲ್ಲರಾಯ ಒಡೆಯರು ಶಿವನ ಸಮುದ್ರ ನೋಡಿಲ್ವೇನ್ರಿ ನೀವೆಲ್ಲ? ಶಿಂಷಾ ಅಲ್ಲಿ ಕೆಲಕಾಲದ ವಿಜಯನಗರವನ್ನ ಒಡೆತನವನ್ನು ಒಪ್ಕೊಳ್ಳದೆ ಸ್ವತಂತ್ರನಾಗಬೇಕೆಂದು ಹವಣಿಸಿ ಪುಂಡಾಟಿಕೆಯನ್ನು ಹೂಡಿದ್ದನು ಅಂತ ಬರೀತಾರೆ. ಪುಂಡಾಟಿಕೆ ಅಂತ ನಾವು ಒಪ್ಕೊಳ್ಳಲ್ಲ. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಸ್ವತಂತ್ರ ಆಗ್ಬೇಕು ಅಂತ ಆಸೆ ಇರಲ್ವೇನ್ರಿ? ಉಮ್ಮತ್ತೂರು ಒಡೆಯನಿಗೂ ತಾನು ಸ್ವತಂತ್ರನಾಗಬೇಕು ಅಂತ ಆಸೆ ಇತ್ತು. ರಾಯರು ಅವರಿಗೆ ತಕ್ಕ ಪ್ರಾಯಶ್ಚಿತ್ತವನ್ನ ಮಾಡಿ ಅವರ ರಾಜ್ಯವನ್ನ ಕಸಿದುಕೊಂಡು ಚಿಕ್ಕ ಪ್ರದೇಶದ ಮೇಲೆ ತನ್ನ ಮಗನನ್ನು ನೇಮಿಸಿ ಅದನ್ನು ಸಂಪೂರ್ಣವಾಗಿ ವಿರಾಮ ಹಾಡ್ತಾರೆ. ಯಾಕಂದ್ರೆ ಇವರ ಹತ್ರ ಲಕ್ಷಾವಧಿ ಸೈನ್ಯ ಇರುತ್ತದೆ, ಲಕ್ಷಾವಧಿ ಸೈನ್ಯ. ಹಂಗಾಗಿ ಈ ಮಲ್ಲರಾಯ ಒಡೆಯನು ಏನು ಮಾಡೋಕ್ಕಾಗಲ್ಲ. ಕೃಷ್ಣದೇವರಾಯರ ಒಡೆಯರ ಎದುರಿಗೆ ಸೋಲುಪ್ಕೊಂಡು ಪದಚ್ಯುತನಾಗಬೇಕಾಗತ್ತೆ. ಇದರಂತೆ ಪೆನುಕೊಂಡೆವೂ ಅನಾಯಾಸದ ಸೊಗಡಿಗೆ ಸಿಕ್ಕಿತ್ತು. ಪೆನ್ಕೊಂಡೇನು ಇದೇ ತರ ಸಿಕ್ಕಿತ್ತು. 1513ರಲ್ಲಿ ಆದಿಲ್ ಶಾಹಿ ಪ್ರದೇಶಗಳಲ್ಲಿ ಹೊತ್ತು ಎಲ್ಲ ಊರುಗಳನ್ನ ಗೆದ್ದುಕೊಂಡು ರಾಯರು ಅದನ್ನು ತಮ್ಮ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ. ಈ ಮೇರೆಗೆ ಸಾಮ್ರಾಜ್ಯದ ಒಳಗಡೆಯಲ್ಲಿ ಸ್ವಾಸ್ಥ್ಯವನ್ನು ಸ್ಥಾಪಿಸಿದ ರಾಯರು ಸಾಮ್ರಾಜ್ಯದ ಕಡುಹಗೆಗಳಾದ ಆರ್ಚ್ ರೈವಲ್ಸ್ ಅಂತೀವಿ ನಾವು, ಕಡುಹಗೆಗಳು, ಆರ್ಚ್ ರೈವಲ್ಸ್, ಇಂಡಿಯಾ ಪಾಕಿಸ್ತಾನ್ ತರ ಆರ್ಚ್ ರೈವಲ್ಸ್, ಮಹಮ್ಮದೀಯ ಮತ್ತು ಒರಿಸ್ಸಾ ರಾಜ್ಯಗಳ ಸಂಪೂರ್ಣ ಸಮಾಚಾರವನ್ನ ತೆಗೆದುಕೊಳ್ಳುವ ಕಾರ್ಯದಲ್ಲಿ ನಿರತರಾದರು. ವಿಜಯನಗರಕ್ಕೆ ಯಾವಾಗಲೂ ಆರ್ಚ್ ರೈವಲ್ರಿ ಒರಿಸ್ಸಾ, ಆದಿಲ್ ಶಾಹಿ, ಬರೀದ್ ಶಾಹಿ, ನಿಜಾಮ್ ಶಾಹಿ, ಬಹಮನೀಸ್ ಇವರೆಲ್ಲ. ಸಾಮ್ರಾಜ್ಯ ವತ್ಸಲನಾದ ಸಾಳುವ ನರಸಿಂಹರಾಯರ ಕಾಂತಿಕಾಲದಲ್ಲಿ ಅಪೂರ್ಣವಾಗಿ ಉಳಿದ ಆಕಾಂಕ್ಷೆಗಳು ಅವರಿಗೆ ಮತ್ತೆ ಮತ್ತೆ ನೆನಪಾದವು. ಜ್ಞಾಪಿಸ್ಕೊಳ್ಳಿ, ನಂದು ಹಿಂದೆ ಮೊನ್ನೆ ಎಪಿಸೋಡು. ಸಾಳುವ ನರಸಿಂಹರಾಯರು ನನ್ನ ಮನದ ಆಸೆ ಏನು ಅಂತ ತನ್ನ ಮೃತ್ಯು ಪತ್ರದಲ್ಲಿ ಬರೆದಿದ್ರಲ್ಲ, ಅದನ್ನ ಕೈಗೆತ್ಕೊಳ್ತಾರೆ ಕೃಷ್ಣದೇವರಾಯರು. ನೋಡ್ರಿ, ಸಾಳುವ ನರಸಿಂಹರಾಯರು, ಅವ್ರ ಮಗ ಇಮ್ಮಡಿ ನರಸಿಂಹ, ಅವರಾದ್ಮೇಲೆ ಬಂದಂತ ನರಸರಾಯಕರು, ಅವ್ರ ಆದ್ಮೇಲೆ ಬಂದಂತ ವೀರ ನರಸಿಂಹ, ಅವರಾದ್ಮೇಲೆ ಬಂದಂತ ಕೃಷ್ಣದೇವರಾಯರು, 5 ತಲೆ ಆದ್ಮೇಲೆ ಆ ಸಾಳುವ ನರಸಿಂಹರಾಯರನ್ನ ಎತ್ಕೊತಾರೆ. ಏನಿತ್ತು ಅದನ್ನ? ತನ್ನ ಹಿಂದಿನವರಿಂದ ಪೂರ್ತಿಯಾಗದೆ ಉಳಿದಿದ್ದ ಇವುಗಳನ್ನು ತಾನಾದರೂ ನೆರವೇರಿಸಿ ಕೃತಕೃತ್ಯನಾಗಬೇಕೆಂದು ನಿಶ್ಚಯಿಸಿದರು. ಅದು ನಮ್ಮ ತಾತ್ ನಾಸ್ತಿ ಇತ್ತು ರೀ, ಈಗ ಇದನ್ನ ನಾನು ತಗೋಬೇಕು, ನಾನು ತಗೋತೀನಿ ಅಂತ ಕೆಲವರು ಇರ್ತಾರಲ್ಲ, ಅದು ಕೃಷ್ಣದೇವರಾಯರು. 10-12 ವರ್ಷಗಳಲ್ಲಿ ಗೋವಳ ಕೊಂಡ ಮತ್ತು ಒರಿಸ್ಸಾ ಅರಸರ ಉಪಟಳು ಬೆಳೆಯುತ್ತಿತ್ತು.
ಅವಾಗ್ಲಿಂದ ಕೃಷ್ಣದೇವರಾಯರು ಪಟ್ಟಕ್ಕೆ ಬರೋದಕ್ಕೆ ಮುಂಚೆ ಈಗೆಲ್ಲ ನಾನು ಅದನ್ನು ಹೇಳಿದ್ದೀನಿ. ಅವರು ಒಂದೇ ಸಮನಾಗಿ ವಿಜಯನಗರದ ಮೇಲೆ ಅಕ್ರಮಗಳನ್ನು ಹೂಡಿದ್ದರು, ಕೃಷ್ಣವರೆಗಿನ ವಿಜಯನಗರ ಪ್ರದೇಶಗಳನ್ನು ಕಸಿದುಕೊಂಡಿದ್ದರು, ವಿಜಯನಗರ ರಾಜ್ಯದಲ್ಲಿ ಅಸಹ್ಯವಾದ ಹಲವು ಅತ್ಯಾಚಾರಗಳನ್ನು ಎಸಗಿದ್ದರು. ಅದೆಲ್ಲ ಬರೆಯಕ್ಕೂ ಆಗಲ್ಲ ಇಲ್ಲಿ. ಅದಕ್ಕೆ ನಮ್ಮ ಹೆಣ್ಮಕ್ಳನ್ನೆಲ್ಲ ಒಳಗಿಡ್ತಾ ಇದ್ದಿದ್ದು. ವೈರಿಗಳು ಅಟ್ಯಾಕ್ ಮಾಡಿದ್ರೆ ಕಂಡು ಕೇಳರಿಯದ ಹೇಳದ ಅಸಾಧ್ಯವಾದ ಬರೆಯಲು ಅಶಕ್ತವಾದಂಥ ಅತ್ಯಾಚಾರಗಳನ್ನು ಮಾಡ್ತಾ ಇದ್ರು. ಅವರಿಗೆ ಈ ಅನ್ಯಾಯಗಳನ್ನು ಸೇರಿಸುವುದೆಂತೂ ಈಗಿಗಳಂತೂ ಅವರ ಉರನೊಗೆ ಅತಿರೇಕಕ್ಕೆ ಹೋಗಿತ್ತು, ಅತಿರೇಕ ಕೊಟ್ಟೋಗಿತ್ತು. ಇದನ್ನೆಲ್ಲ ನೋಡಿ, ಕೃಷ್ಣದೇವರಾಯರ ಬೆಳೆಯುವ ಶಕ್ತಿಯನ್ನು ಕುಗ್ಗಿಸಬೇಕೆಂಬ ಉದ್ದೇಶದಿಂದ ಬಿಜಾಪುರ, ಅಹಮದ್ನಗರ, ಬೀದರ್, ಗೋವಳಕೊಂಡ ಇವುಗಳ ಅರಸರು ಒರಿಸ್ಸಾದ ಅರಸರೊಡನೆ ಸಂಧಿಯನ್ನು ಮಾಡಿಕೊಂಡು ನಿಶ್ಚಿತವಾದ ಒಂದು ಕಾರ್ಯಕ್ರಮವನ್ನು ಗೊತ್ತು ಮಾಡಿದ್ದರು. ನೋಡ್ರಿ, ಅವಾಗ್ಲಿಂದ ಅಷ್ಟೇ ರೀ, ಇವರೆಲ್ಲ ಒಂದಾಗ್ಬಿಟ್ಟಿದ್ರು. ವಿಜಯನಗರನ್ನ ಹೆಂಗಾದ್ರೂ ಮಾಡಿ ಬಡಿಬೇಕು ಅಂತ. ಯಾರು? ಬಿಜಾಪುರ, ಅಹಮದ್ನಗರ್, ಬೀದರ್, ಗೋವಳಕೊಂಡ ಅಂದ್ರೆ ಗೋಲ್ಕೊಂಡ, ಗೋವಳಕೊಂಡ ಅಂದ್ರೆ ಗೋಲ್ಕೊಂಡ. ಯಾರು? ಆದಿಲ್ ಶಾಹಿ, ಬರೀದ್ ಶಾಹಿ, ನಿಜಾಮ್ ಶಾಹಿ, ಇವರೆಲ್ಲ 5 ಜನ. ಇವರನ್ನೆಲ್ಲ ಡೆಕ್ಕನ್ ಸುಲ್ತಾನೇಟ್ ಅಂತ ಕರಿತೀವಿ. ಈ ಡೆಕ್ಕನ್ ಸುಲ್ತಾನೇಟು ಒರಿಸ್ಸಾದವ್ರ ಜೊತೆ ಒಂದು ಸಂಧಿ ಮಾಡಿಕೊಂಡು ವಿಜಯನಗರದ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಮೊದಲು ವಿಜಾಪುರದ ಮುಸಲ್ಮಾನ ಅರಸರು ರಾಯರನ್ನು ಕೆಣಕಿ ರಾಜ್ಯದಲ್ಲಿ ನುಗ್ಗಬೇಕು. ಅಷ್ಟಕ್ಕೆ ಆದರೂ ರಾಯರು ಸೋತೋದ್ರೆ ಸೈ, ಇಲ್ಲದೇ ಇದ್ರೆ ಕೆರಳಿದ ರಾಯರು ಕೃಷ್ಣಾ ನದಿಯನ್ನು ದಾಟಿ ಒರಿಸ್ಸಾ ರಾಜ ಮೇಲೆ ಧೂಕದಂತೂ ಗ್ಯಾರಂಟಿ. ಆಗ ಅವರು ಗಜಪತಿ ನೋಡಿ, ಇದು ಹೆಂಗೆ ಗೊತ್ತೇನ್ರಿ, ಇವ್ರು 5 ಜನ ಒಂದಾಗಿ ಮೊದಲು ಆದಿಲ್ ಶಾಹಿ ಮೊದಲು ವಿಜಯನಗರ ರಾಜ್ಯಕ್ಕೆ ನುಗ್ಗಬೇಕು. ನುಗ್ಗಿ ವಿಜಯನಗರ ಕೃಷ್ಣದೇವರಾಯರು ಸೋತೋದ್ರೆ ಚಾಪ್ಟರ್ ಕ್ಲೋಸ್. ಸೋಲಿಲ್ವಾ? ಆದಿಲ್ ಶಾಹಿ ಸೋತೋದ್ರ? ಆಗ ವಿಜಯನಗರದ ಒರಿಸ್ಸಾದ ರಾಜ ಆಗಿದ್ದವನು ಗಜಪತಿ ಏನ್ ಮಾಡ್ಬೇಕು? ಇವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ಬೇಕು, ಕಳ್ಳ ಫ್ರೆಂಡ್ಶಿಪ್. ಸರ್ ಬನ್ನಿ ಕೃಷ್ಣದೇವರಾಯರೇ, ಪ್ಲೀಸ್ ನಮ್ಮ ರಾಜ್ಯಕ್ಕೆ ಅತಿಥಿಗಳಾಗಿ ಬನ್ನಿ ಅಂತ ಅವ್ರನ್ನ ಕರಿಬೇಕು. ಮೆಲ್ಲಗೆ ವಿಜಯನಗರದಿಂದ ಕಾಲೆತ್ಸ್ಬೇಕು ಅವ್ರನ್ನ. ಅವ್ರು ಯಾವಾಗ ಒರಿಸ್ಸಾಗ್ ಬಂದು ಅತಿಥ್ಯ ಸ್ವೀಕಾರ ಮಾಡ್ತಿರ್ತಾರಲ್ಲ, ಆಗ ಈ 4 ಜನ ಬರೀದ್ ಶಾಹಿ, ನಿಜಾಮ್ ಶಾಹಿ, ಆದಿಲ್ ಶಾಹಿ ಇವ್ರುಗಳು ನುಗ್ಗಿ ವಿಜಯನಗರ ಕೊಳ್ಳೆ ಹೊಡೆದು ಬಿಡ್ಬೇಕು. ಹೆಂಗಿದೆ ನೋಡ್ರಿ, ಇದು ಇವ್ರ ಪ್ಲಾನು. ಆದರೆ ಇದೆಲ್ಲ ರಾಯರಿಗೆ ಸುದ್ದಿ ಗೊತ್ತಾಗೋಗುತ್ತೆ. ರಾಯರಿಗೆ ಇವೆಲ್ಲ ಸುದ್ದಿ ಗೊತ್ತಾಗೋಗುತ್ತೆ. ಹೆಂಗೆ ಯುದ್ಧ ನಡೆಯುತ್ತೆ, ರಾಯರು ಹೆಂಗೆ ಇವ್ರನ್ನೆಲ್ಲ ಅಟಕಾಯಿಸ್ತಾರೆ, ಹೆಂಗೆ ಹೊಸಕಾಕ್ತಾರೆ, ನಾಳೆ ಹೇಳ್ತೀನಿ.